ಕೇಂದ್ರ ಸರ್ಕಾರದ ಯೋಜನೆ ಹೆಸರಿನಲ್ಲಿ ಕೋಟಿ ಕೋಟಿ ದೋಖಾ ಮಾಡಿಸಲಾಗಿದೆ. ಬಾಗಲಕೋಟೆಯ ಮುಧೋಳದಲ್ಲಿ 30 ಕೋಟಿ ರೂಪಾಯಿ ವಂಚನೆ ಬೆಳಕಿಗೆ ಬಂದಿದೆ. ನೋಡಿ, ಕೇಂದ್ರ ಸರ್ಕಾರದ ಯೋಜನೆ ಹೆಸರಿನಲ್ಲಿ ಕೋಟಿ ಕೋಟಿ ದೋಖಾ ಮಾಡಿದ್ದಾರೆ. ಬಾಗಲಕೋಟೆಯ ಮುಧೋಳದಲ್ಲಿ 30 ಕೋಟಿ ರೂಪಾಯಿ ವಂಚನೆ ಆಗಿರೋದು ಬೆಳಕಿಗೆ ಬಂದಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ದುರ್ಬಳಕೆ ಮಾಡಲಾಗಿದೆ. ಬೆಳೆ ವಿಮೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ರೈತರ ಬೆಳೆಗಳ ನಕಲಿ ಫೋಟೋ ಬಳಸಿ ವಿಮೆ ಪಡೆಯೋ ಜಾಲ ಒಂದು ಹುಟ್ಕೊಂಡಿದೆ. ಕೆಲವು ಕಡೆ ಬೆಳೆ ಬೆಳೆಯದೆ ವಿಮೆ ಹಣ ಜಮಾ ಮಾಡಿದ್ದಾರೆ ವಂಚಕರು. ಕಡಿಮೆ ಬೆಳೆ ಬೆಳೆದು ಹೆಚ್ಚು ಕ್ಷೇತ್ರದಲ್ಲಿ ಬೆಳೆ ಬಗ್ಗೆ ದಾಖಲು ಮಾಡಿದ್ದಾರೆ. ಈ ವಂಚನೆಯ ಜಾಲದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದೆ. ಸ್ಥಳೀಯರ ಅನಾಮಧೇಯ ಪತ್ರದಿಂದ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಮುಧೋಳ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಈಗ ದೂರನ್ನ ನೀಡಿರುವುದು. ಪತ್ರದಲ್ಲಿ 100 ಕೋಟಿ ವಂಚನೆಯಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಮುಧೋಳ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಯೂನಿವರ್ಸಲ್ ಸೋಂಪು ಇನ್ಶೂರೆನ್ಸ್ ಕಂಪನಿಯ 4 ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ಶೂರೆನ್ಸ್ ಉದ್ಯೋಗಿಗಳಾದ ಯಶವಂತ್, ರಾಕೇಶ್, ಪ್ರಕಾಶ್, ಅನಿಲ್ ಅರೆಸ್ಟ್ ಆಗಿದ್ದಾರೆ. ಎಂತೆಂಥವ್ರು ಇರ್ತಾರೆ, ಯಾವ್ಯಾವ ರೀತಿಯಾಗಿ ಮೋಸ ಎಲ್ಲ ಮಾಡ್ಬೋದು, ಹಿಂಗೂ ಮಾಡ್ಬೋದಾ, ಈ ರೀತಿಯಾಗೂ ವಂಚನೆ ಮಾಡ್ಬೋದಾ, ಹಣ ದೋಚಬಹುದಾ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆ ಹೆಸರಿನಲ್ಲಿ ಕೋಟಿ ಕೋಟಿ ದೋಖಾ ಮಾಡಿದ್ದಾರೆ. ಇವರು ಮುಖಗಳು ನೋಡಿ, ಅಲ್ಲಿ ಆರೋಪಿಗಳ ಫೋಟೋಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮಾಡಿದ್ದು ಮಹಾರಾಯ ಎಲ್ಲ ಮಾಡಿ ಸಿಕ್ಕಾಕೊಂಡ ಮೇಲೆ ಹೆಂಗ್ ನಿಂತ್ಕೊಂಡಿದ್ದಾರೆ ನೋಡಿ, ಫೋಟೋಗೆ ಹೆಂಗ್ ಪೋಸ್ ಕೊಟ್ಟಿದ್ದಾರೆ ನೋಡಿ. ಇವರು ಬಾಗಲಕೋಟೆಯ ಮುಧೋಳದಲ್ಲಿ 30 ಕೋಟಿ ರೂಪಾಯಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಹಿಂದಿನ ಸಾಲಿನಲ್ಲಿ ಏನು 21ರಿಂದ 24-25ವರೆಗೆ ಏನು ಕ್ಲೇಮ್ಸ್ ಆಗಿತ್ತಲ್ಲ, ಅದರ ಸ್ವಲ್ಪ ದೂರ ಬಂದಿತ್ತು. ಆ ದೂರಿನಲ್ಲಿ ಸಹಾಯಕ ಆಯುಕ್ತರು ಜಮಖಂಡಿ ಅವ್ರನ್ನ ಒಂದು ತನಿಖಾ ಸಮಿತಿ ರಚಿಸಲಾಗಿದೆ. ಆ ತನಿಖಾ ಸಮಿತಿ ರಚನೆ ಪೂರ್ಣ ವರದಿ ಬಂದ ನಂತರ ನಿಯಮಾನುಸಾರ ಅದೇನಿದೆಲ್ಲ ಕ್ರಮ ಕೈಗೊಳ್ತೇವೆ. ಈಗಾಗಲೇ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರಂತ ಅಸಿಸ್ಟೆಂಟ್ ಡೈರೆಕ್ಟರು ಬೇಸ್ ಆನ್ ಇದು ಪ್ರಿಲಿಮಿನರಿ ರಿಪೋರ್ಟ್, ಪ್ರಾಥಮಿಕ ವರದಿ ಆಧಾರದ ಮೇಲೆ ಅವರನ್ನು FIR ಲಾಂಚ್ ಮಾಡಿದ್ದಾರೆ. ಅದು ಕಾನೂನು ಪ್ರಕಾರ ಏನು ಮುಂದೆ ಕ್ರಮ ತಗೋತದಲ್ಲ ಅದನ್ನು ಇಲ್ಲ. ಇದರಲ್ಲಿ ಈ ವರ್ಷಕ್ಕಿಂತ ತಂತ್ರಾಂಶದಲ್ಲಿ ಇತ್ತು. ತಂತ್ರಾಂಶನೂ ಕೂಡ ಬದಲಾವಣೆ ಮಾಡಿದ್ದಾರೆ ನಾವು ಫಸಲ್ ಬಿಮಾ ಯೋಜನೆಯಲ್ಲಿ. ಮುಂಚೆ ಇದು ಜಸ್ಟ್ ಒಂದು ಪಾಸ್ವರ್ಡ್ ಕೊಟ್ಟಿದ್ರು, ಲಾಗಿನ್ ಕೊಟ್ಟಿದ್ರು. PR ಅಂತ ಇರ್ತೈತಿ, ಅವರು ಅಪಾಯಿಂಟ್ಮೆಂಟ್ ಇರ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೆಕಮೆಂಡ್ ಮಾಡಿರ್ತಾರೆ, ತಹಶೀಲ್ದಾರ್ ಅಪಾಯಿಂಟ್ ಮಾಡ್ತಾರೆ. ದಟ್ ಇಸ್ ದ ಪ್ರೊಸೀಜರ್. ಪ್ರೈವೇಟ್ ರೆಸಿಡೆಂಟ್ ಹಿಂದಿನ ಸಾಲಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಹಡಪದ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇಷ್ಟು ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿದ್ದಾರೆ, ಇದು ಹೆಂಗೆ ಬಯಲಾಯಿತು? ಜೊತೆಗೆ ಯಾವ ರೀತಿಯಾಗಿ ವಂಚನೆ ಮಾಡಿರೋದು ಇವರು? ರಾಮ್, ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಟಗುಡ್ಡ ಮತ್ತು ಏನು ಹಲಗಲಿ ಗ್ರಾಮದಲ್ಲಿ ಕಂಡು ಬಂದಂತಹ ಈ ದಲ್ಲಾಳಿಗಳ ಜಾಲ ಈ ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈ ದಲ್ಲಾಳಿಗಳು ಏನ್ ಮಾಡ್ತಾರೆ, ಏನು ತಮಗೆ ಪರಿಚಯ ಇರುವಂತಹ ರೈತರ ಏನು ಹೊಲದ ಉತ್ತಾರಗಳನ್ನ ಮತ್ತೆ ಈ ಆಧಾರ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ಆ ಏನು ಇನ್ಶೂರೆನ್ಸ್ ಕಂಪನಿಯವರ ಮೂಲಕ ಅದನ್ನು ಅವ್ರನ್ನ ಅಪ್ಲೋಡ್ ಮಾಡುವಂತ ಕೆಲಸ ಮಾಡ್ತಾರೆ. ಏನು ನೈಜ ರೈತರು ಏನಿದ್ದಾರೆ, ಈ ಇನ್ಶೂರೆನ್ಸ್ ಕಂಪನಿಗೆ ಹಣ ತುಂಬಿದಂತ ನೈಜ ರೈತರಿಗೆ ಬರಬೇಕಾದಂತ ದುಡ್ಡು ಕೂಡ ಇಲ್ಲಿ ಬಂದಿರೋದಿಲ್ಲ. ಯಾಕಂದ್ರೆ ಈ ದಲ್ಲಾಳಿಗಳ ಮೂಲಕ ಏನು ಇನ್ಶೂರೆನ್ಸ್ ಕಂಪನಿಗೆ ಆ ಅರ್ಜಿಗಳು ಸಲ್ಲಿಕೆ ಆಗ್ತಾವ, ಆ ಅರ್ಜಿ ಸಲ್ಲಿಕೆ ಆದಂತಹ ಅರ್ಜಿಗಳಿಗೆ ಮಾತ್ರ ಹಣ ಪೂರೈಕೆ ಆಗುವಂತ ಕೆಲಸ ಆಗ್ತಾ ಇತ್ತು. ಇದು ಒಂದು 20 ಎಕರೆಯಷ್ಟು ಒಂದು ಕಬ್ಬಿನ ಹೊಲದ ಇರುವಂತಹ ರೈತನಿಗೆ ಆ ಒಂದು ಇನ್ಶೂರೆನ್ಸ್ ಏನು ಹಣ ಸಂದಾಯ ಆದಾಗ ಮಾತ್ರ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತಿದೆ. ಗೊತ್ತಾದಂತಹ ಪ್ರಭಾವಿಗಳು ಇರೋದ್ರಿಂದಾಗಿ ಅಲ್ಲಿ ಏನು ಆ ಕಬ್ಬಿನ ಹೊಲಕ್ಕೆ ಅದು ಹೇಗೆ ವಿಮೆ ಬರುತ್ತೆ ಅಂತ ಏನು ಬೇರೆ ರೈತರಿಗೆ ಗೊತ್ತಾದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಇದನ್ನ ಅನಾಮಧೇಯವಾಗಿ ಏನು ಜಂಟಿ ನಿರ್ದೇಶಕರು ಬೆಳಗಾವಿ ಇದ್ದಾರೆ, ಮತ್ತೆ SP ಅವರಿಗೆ ಆಗಿರ್ಬೋದು, DC ಅವರಿಗೆ ಅವನು ಅನಾಮಧೇಯ ರೀತಿಯಲ್ಲಿ ಒಂದು ಪತ್ರ ಬರೀತಾರೆ. ಈ ರೀತಿಯ ಒಂದು ಏನು ಹಣ ಲೂಟಿ ಆಗ್ತಾ ಇದೆ ಫಸಲ್ ಬಿಮಾ ಯೋಜನೆಯಲ್ಲಿ ಅಂತ ಒಂದು ಅನಾಮಧೇಯ ಪತ್ರ ಬರೀತಾರೆ. ಅದರಲ್ಲಿ 500 ಕೋಟಿಯಷ್ಟು ಸುಮಾರು ಇಲ್ಲಿವರೆಗೂ ಕೂಡ ಒಂದು ಫ್ರಾಡ್ ಆಗಿದೆ ಅನ್ನೋದು ಕೂಡ ಉಲ್ಲೇಖ ಮಾಡ್ತಾರೆ. ಸುಮಾರು ಆ ಮೆಟಗುಡ್ಡ ಮತ್ತು ಹಲಗಲಿ ಗ್ರಾಮದ ಒಂದು ಸುಮಾರು 7 ಜನರನ್ನ ಹೆಸರುಗಳನ್ನ ಹಾಕಿ, ಮೆಟಗುಡ್ಡ ಗ್ರಾಮದ ಕಲ್ಲಪ್ಪ ಹುಣಸಿಕಟ್ಟಿ, ಶ್ರೀನಿವಾಸ್ ಪಾಟೀಲ್, ಕಲ್ಮೇಶ್ ಜುನೂರ್, ಈ ತರ ಒಂದು 7 ಜನರನ್ನ ಹೆಸರನ್ನ ಉಲ್ಲೇಖ ಮಾಡಿ ಆ ಒಂದು ಅನಾಮಧೇಯ ಪತ್ರ ಸಲ್ಲಿಕೆ ಆಗುತ್ತೆ. ಅದರ ಅಡಿಯಲ್ಲಿ ಏನು ಮುಧೋಳ ತಾಲೂಕಿನ ಏನು ಕೃಷಿ ಅಧಿಕಾರಿ ಸಿದ್ಲಿಂಗೇಶ್ ದೊಡ್ಡಮನಿ ಅವರು ಮುಧೋಳ ತಾಲೂಕಿನಲ್ಲಿ ಒಂದು ಏನು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತಾರೆ. 2021ರಿಂದ ಇಲ್ಲಿವರೆಗೂ ಕೂಡ 30 ಕೋಟಿಯಷ್ಟು ಹಣ ಫ್ರಾಡ್ ಆಗಿರುವಂತ ಬೆಳಕಿಗೆ ಬಂದಿರುವಂತದ್ದು
ಆಗಿರುವಂತದ್ದು. ಅಲ್ಲದೆ ಈ ಪ್ರಸಕ್ತ ವರ್ಷದಲ್ಲಿ 28 ಕೋಟಿಯಷ್ಟು ಹಣ ಫ್ರಾಡ್ ಆಗಿದೆ ಅಂತ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಈ ಇನ್ಶೂರೆನ್ಸ್ ಯೂನಿವರ್ಸಲ್ ಸೋಂಪು ಇನ್ಶೂರೆನ್ಸ್ ಕಂಪನಿ ಹುದ್ದೆಗಳಿದ್ದಾರೆ ಯಶವಂತ್, ರಾಕೇಶ್, ಪ್ರಕಾಶ್ ಮತ್ತು ಅನಿಲ್. ಈ ನಾಲ್ವರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಉಳಿದಂತೆ ಏನು ಈ ಮೆಟಗುಡ್ಡ ಗ್ರಾಮ ಮತ್ತು ಹಲಗಲಿ ಗ್ರಾಮದ ಏನು ಪ್ರಭಾವಿಗಳಿದ್ದಾರೆ, ಏನು ಮಧ್ಯವರ್ತಿಗಳು, ಅವರನ್ನ ಈವರೆಗೂ ಕೂಡ ಇನ್ನೂ ವಿಚಾರಣೆಗೆ ಹಾಜರುಪಡಿಸಿಲ್ಲ ಅನ್ನೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಬರಬೇಕಾಗಿದ್ದಂತ ಹಣ ಇದು ಈಗ ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳ ಪಾಲಾಗ್ತಿರುವಂತದ್ದು ನಿಜಕ್ಕೂ ಒಂದು ದುರ್ಗತಿನೇ ಸರಿ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.